ಮಿತ್ರರೇ ನಮಸ್ಕಾರ. ಮಿತ್ರರೇ, ಇರಾನ್ ಮತ್ತು ಇಂಡಿಯಾದ ನಡುವೆ ಒಂದು ದೊಡ್ಡ ಬೆಳವಣಿಗೆ ನಡೆದಿದೆ. ಇರಾನ್ನ ಸರ್ವೋಚ್ಚ ನಾಯಕ ಅಯತುಲ್ಲಾ ಖಮೇನಿ ಭಾರತದ ಬಗ್ಗೆ ಒಂದು ಕೆಟ್ಟ ಕಾಮೆಂಟ್ ಮಾಡಿದ್ದಾನೆ. ನೀವು ಊಹೆ ಮಾಡೋದಕ್ಕೂ ಸಾಧ್ಯ ಇಲ್ಲ. ಆತ ಹೇಳಿರೋದೇನು ಕೇಳಿದ್ರೆ, ಇವತ್ತು ಗಾಜಾದಲ್ಲಿ ಏನು ಪರಿಸ್ಥಿತಿ ಇದೆ, ಅಲ್ಲಿ ಇಸ್ರೇಲ್ ದಾಳಿ ಮಾಡ್ತಾ ಇದೆ, ಗಾಜಾದಲ್ಲಿ ಮುಸ್ಲಿಮರ ಪರಿಸ್ಥಿತಿ ಹೇಗೆ ಹಾಳಾಗಿ ಹೋಗಿದೆ, ಅದೇ ರೀತಿಯಾದಂತಹ ಪರಿಸ್ಥಿತಿ ಭಾರತದಲ್ಲಿರುವಂತಹ ಮುಸ್ಲಿಮರಿಗಿದೆ. ಭಾರತದ ಮುಸ್ಲಿಮರಿಗೂ ಗಾಜಾದಲ್ಲಿರುವಂತಹ ಮುಸ್ಲಿಮರಿಗೂ ಹೋಲಿಕೆ ಮಾಡಿ ಮಾತನಾಡಿದ್ದಾನೆ. ಅದು ಯಾವ ಸಂದರ್ಭದಲ್ಲಿ? ಮೊಹಮ್ಮದ್ ಪೈಗಂಬರ್ ಅವರ ಜನ್ಮ ದಿನಾಚರಣೆ ಸಂದರ್ಭದಲ್ಲಿ. ಮಿತ್ರರೇ, ಇದಕ್ಕೆ ಭಾರತ ಎಂತಹ ರಿಪ್ಲೈ ಕೊಟ್ಟಿದೆ ಅಂತಂದರೆ ನೀವು ಊಹೆ ಮಾಡೋದಕ್ಕೂ ಸಾಧ್ಯ ಇಲ್ಲ. ಈ ಹಿಂದೆ ಭಾರತ ಪಾಕಿಸ್ತಾನದ ವಿಚಾರದಲ್ಲಿ ಮಾತ್ರ ಇಂತಹ ಹಾರ್ಷ್ ರಿಪ್ಲೈಯನ್ನು ಕೊಡ್ತಾ ಇತ್ತು. ಈಗ ಇರಾನ್ಗೂ ಕೂಡ ಮುಟ್ಟಿ ನೋಡಿಕೊಳ್ಳುವಂಥ ಪ್ರತಿಕ್ರಿಯೆಯನ್ನು ಕೊಟ್ಟಿದೆ. ಇರಾನ್ ನಿರೀಕ್ಷೆ ಮಾಡಿರಲಿಲ್ಲ ಭಾರತ ಇಷ್ಟೊಂದು ಸ್ಟ್ರಾಂಗ್ ಆಗಿ ರಿಪ್ಲೈ ಮಾಡುತ್ತೆ ಅಂತ. ಎರಡೂ ದೇಶಗಳ ನಡುವೆ ಇದ್ದಕ್ಕಿದ್ದಂತೆ ಸಂಘರ್ಷ ಶುರುವಾಗಿದೆ. ಮಿತ್ರರೇ, ಈ ಬೆಳವಣಿಗೆ ಇದೆಯಲ್ಲ, ತುಂಬ ಡೇಂಜರಸ್ ಬೆಳವಣಿಗೆ. ಭಾರತಕ್ಕೂ ಕೂಡ ಒಳ್ಳೆಯದಲ್ಲ, ಇರಾನ್ಗೂ ಕೂಡ ಒಳ್ಳೆಯದಲ್ಲ. ಯಾಕೆ ಹೀಗಾಗ್ತಾ ಇದೆ? ಯಾರಿದು ಅಯತುಲ್ಲಾ ಖಮೇನಿ? ಈತ ಸುಪ್ರೀಂ ಲೀಡರ್ ಆಗಿದ್ದು ಹೇಗೆ? ಇರಾನ್ನಲ್ಲಿ ಸುಪ್ರೀಂ ಲೀಡರ್ನ ಪವರ್ ಏನು? ಈತ ಭಾರತದ ವಿರುದ್ಧ ಈಗ ಕಿಡಿಕಾರ್ತಿರೋದು ಯಾಕೆ? ಮುಂಬರುವ ದಿನಗಳಲ್ಲಿ ಇದು ಯಾವ ರೀತಿಯಾದಂಥ ಡೆವಲಪ್ಮೆಂಟ್ ಆಗುತ್ತೆ? ಇದೆಲ್ಲದರ ಬಗ್ಗೆ ಒಂದಷ್ಟು ಇಂಟ್ರೆಸ್ಟಿಂಗ್ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ನಿಮಗೆ ನೀಡುವಂತಹ ಪ್ರಯತ್ನ ಮಾಡ್ತೀನಿ. ನೀವು ಈ ವಿಡಿಯೋನ ಕೊನೆವರೆಗೂ ಮಿಸ್ ಮಾಡದೆ ನೋಡಿ. ಮಿತ್ರರೇ, ಮೊದಲಿಗೆ ಈ ಅಯತುಲ್ಲಾ ಖಮೇನಿ ಯಾರು? ಈತ ಯಾಕೆ ಭಾರತದ ಬಗ್ಗೆ ಸ್ಟೇಟ್ಮೆಂಟ್ ಕೊಡ್ತಾ ಇದ್ದಾನೆ? ಈ ಹಿಂದೆ ಯಾವತ್ತಾದರೂ ಕೊಟ್ಟಿದ್ದಾನ? ಇದನ್ನು ಫಸ್ಟ್ ನಿಮಗೆ ಹೇಳ್ಬಿಡ್ತೀನಿ. ಇರಾನ್ನಲ್ಲಿ ಒಂದು ವಿಚಿತ್ರ ರಾಜಕೀಯ ಸನ್ನಿವೇಶ. ಈಗ ಭಾರತದಲ್ಲಿ ಹೇಗಿದೆ? ಭಾರತದಲ್ಲಿ ಪ್ರಧಾನಮಂತ್ರಿಗಳಿರ್ತಾರೆ, ರಾಷ್ಟ್ರಪತಿಗಳಿರ್ತಾರೆ. ರಾಷ್ಟ್ರಪತಿಗಳಿಗೆ ಪರಮಾಧಿಕಾರ ಇದ್ದರೂ ಕೂಡ ನಮ್ಮಲ್ಲಿ ತುಂಬ ಸುಪ್ರೀಂ ಯಾರು? ಇಡೀ ಸರ್ಕಾರವನ್ನು ನಡೆಸುವಂತಹದ್ದು, ದೇಶದ ನೀತಿ ನಿರ್ಧಾರಗಳನ್ನು ನಿರೂಪಿಸುವಂತಹದ್ದು ಯಾರು? ಪ್ರಧಾನಮಂತ್ರಿಗಳು ಹೇಗೆ ಆಯ್ಕೆ ಆಗ್ತಾರೆ? ಜನರಿಂದ ಆಯ್ಕೆ ಆಗ್ತಾರೆ. ಅಂದರೆ ನಮ್ಮಲ್ಲಿ ಪ್ರಜಾಪ್ರಭುತ್ವ ವ್ಯವಸ್ಥೆಗೆ ತುಂಬ ಸುಪ್ರೀಂ ಆದಂತಹ ಅಧಿಕಾರ ಇದೆ. ನಮ್ಮ ಕ್ಯಾಬಿನೆಟ್ ತೆಗೆದುಕೊಂಡಂತಹ ನಿರ್ಧಾರವನ್ನು ರಾಷ್ಟ್ರಪತಿಗಳು ತಿರಸ್ಕರಿಸಬಹುದು, ಆದರೆ ಬಹಳ ದೀರ್ಘಕಾಲ ತಿರಸ್ಕರಿಸುವಂತಿಲ್ಲ. ಜೊತೆಗೆ ರಾಷ್ಟ್ರಪತಿಗಳೇ ಯಾವುದಾದ್ರೂ ಒಂದು ಶಾಸನವನ್ನು ರೂಪಿಸುವಂತಿಲ್ಲ. ಸರ್ಕಾರದ ಮೇಲೆ ಪ್ರೆಷರ್ ಹಾಕೋದಕ್ಕೂ ಕೂಡ ಸಾಧ್ಯ ಇಲ್ಲ. ಅವರೇನಾದರೂ ಮಾತನಾಡಿದ್ರೆ ಅದಕ್ಕೊಂದು ಬೆಲೆ ಇರುತ್ತಷ್ಟೇ. ಇದನ್ನು ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂತಂದರೆ, ಭಾರತದಲ್ಲಿ ರಾಷ್ಟ್ರಪತಿ ಹುದ್ದೆ ಇದೆಯಲ್ಲ, ಇದು ಕೇವಲ ರಬ್ಬರ್ ಸ್ಟಾಂಪ್ ಅಷ್ಟೇ. ಸಂವಿಧಾನದ ರಕ್ಷಣೆಗೋಸ್ಕರವಾಗಿ ಅವರಿಗೊಂದು ಜವಾಬ್ದಾರಿಯುತ ಸ್ಥಾನವನ್ನು ಕೊಟ್ಟು ಅಲ್ಲಿ ಕೂರಿಸಲಾಗಿದೆ. ಅವರೇ ಭಾರತದ ಪ್ರಥಮ ಪ್ರಜೆಗಳಾಗಿರ್ತಾರೆ. ಆದರೆ ಇಡೀ ದೇಶವನ್ನು ನಿಭಾಯಿಸುವಂತಹದ್ದು ನಮ್ಮ ಪ್ರಜಾತಂತ್ರ ವ್ಯವಸ್ಥೆ, ಜನರಿಂದ ಆಯ್ಕೆಯಾದಂತಹ ಸರ್ಕಾರ. ಆದರೆ ಇರಾನ್ನಲ್ಲಿ ಇದು ಉಲ್ಟಾ. ಇರಾನ್ನಲ್ಲಿ ಒಂದು ಪ್ರಜಾತಂತ್ರ ಸರ್ಕಾರ ಇದೆ, ಅಲ್ಲೂ ಕೂಡ ಪ್ರಜಾಪ್ರಭುತ್ವ ವ್ಯವಸ್ಥೆ ಇದೆ. ಅಲ್ಲಿನ ಅಧ್ಯಕ್ಷ ಜನರಿಂದನೇ ಆಯ್ಕೆಯಾಗಿ ಬರ್ತಾನೆ. ಆದರೆ ಆ ಅಧ್ಯಕ್ಷನಿಗೆ ಸುಪ್ರೀಂ ಪವರ್ ಇರೋದಿಲ್ಲ. ಆತ ರಬ್ಬರ್ ಸ್ಟಾಂಪ್. ಅಲ್ಲಿ ಯಾರು ಸುಪ್ರೀಂ ಪವರ್? ಒಬ್ಬ ರಿಲಿಜಿಯಸ್ ಲೀಡರ್, ಅಂದರೆ ಒಬ್ಬ ಧಾರ್ಮಿಕ ಮುಖಂಡ. ಆತನ ಹೆಸರೇ ಅಯತುಲ್ಲಾ ಅಲಿ ಖಮೇನಿ. ಈ ಅಜ್ಜ ಇಡೀ ಇರಾನನ್ನು ಕಂಟ್ರೋಲ್ ಮಾಡ್ತಾ ಇದ್ದಾನೆ. ಯಾರ ಜೊತೆಗೆ ವ್ಯಾಪಾರ ಮಾಡಬೇಕು, ಯಾರ FDIಗೆ ಅವಕಾಶ ಕೊಡಬೇಕು, ಹೀಗೆ ದೇಶದ ದಿನನಿತ್ಯದ ಆಗುಹೋಗುಗಳಲ್ಲಿ ಈತ ಮೂಗು ತೂರಿಸೋದಿಲ್ಲ. ಈತ ಯಾವಾಗ ಬರ್ತಾನೆ? ದೇಶದ ಧಾರ್ಮಿಕ ವಿಚಾರ, ದೇಶದ ಅತಿ ದೊಡ್ಡ ನಿರ್ಧಾರಗಳನ್ನು ಕೈಗೊಳ್ಳುವಂಥ ಸಂದರ್ಭದಲ್ಲಿ, ದೇಶದಲ್ಲಿ ಯಾವುದಾದ್ರೂ ಮಹತ್ವದ ಕಾನೂನು ಪಾಸಾಗುವಂಥ ಸಂದರ್ಭದಲ್ಲಿ ಈತ ತನ್ನ ನಿರ್ಧಾರವನ್ನು ತಿಳಿಸ್ತಾನೆ. ಈತ ಏನು ಹೇಳ್ತಾನೋ ಅದನ್ನು ಸರ್ಕಾರ ಮಾಡಬೇಕಷ್ಟೇ. ಈತನೇ ಸುಪ್ರೀಂ ಲೀಡರ್, ಒಂದು ರೀತಿಯಲ್ಲಿ ರಾಜ. ಅದಕ್ಕಿಂತ ಮುಂದುವರೆದು ಹೇಳಬೇಕು ಅಂತಂದರೆ ಈತ ಒಬ್ಬ ಸರ್ವಾಧಿಕಾರಿ. ಇರಾನ್ನಲ್ಲಿ ಮೊದಲಿಂದಲೂ ಹೀಗೆ ಇತ್ತಾ? ಈ ರಿಲಿಜಿಯಸ್ ಲೀಡರ್ ಕೈಲೇ ಪವರ್ ಇತ್ತಾ ಕೇಳಿದ್ರೆ ಖಂಡಿತವಾಗ್ಲೂ ಇಲ್ಲ. ಇರಾನ್ನಲ್ಲಿ ಮೊದಲು ತುಂಬ ಚಂದವಾದಂತಹ ಆಡಳಿತ ಇತ್ತು. ನಿಮಗೆಲ್ಲ ಹಿಂದೊಮ್ಮೆ ಹೇಳಿದ್ದೆ, ಇರಾನ್ನಲ್ಲಿ ಮೊಹಮ್ಮದ್ ರೆಹಜಾ ಪೆಹಲವಿ ಎನ್ನುವಂಥ ಒಬ್ಬ ಆಡಳಿತಗಾರ ಇದ್ದ. ಆತ ಶಾ ಆಫ್ ಇರಾನ್. ಅಂದರೆ ಆಗಲೂ ಕೂಡ ಪ್ರಜಾತಂತ್ರ ವ್ಯವಸ್ಥೆ ಇರಲಿಲ್ಲ. ಆದರೆ ಆ ಪೆಹಲವಿ ಇದ್ನಲ್ಲ, ಆತ ತುಂಬ ಒಳ್ಳೆ ಆಡಳಿತಗಾರ ಆಗಿದ್ದ. ಅವನು ಇರಾನ್ನಲ್ಲಿ ಎಂತೆಂತಹ ಬದಲಾವಣೆ ತಂದಿದ್ದ ಅಂತಂದರೆ, ಈಗೇನು ಕಟ್ಟರ್ ಇಸ್ಲಾಮಿಕ್ ದೇಶ ಆಗಿದೆಯಲ್ಲ ಇರಾನ್, ಇದೇ ಇರಾನ್ನಲ್ಲಿ ಈ ಹಿಂದೆ ಬುರ್ಕಾ ನಿಷೇಧ ಆಗಿತ್ತು. ಯಾರ ಕಾಲದಲ್ಲಿ? ಇದೇ ಮೊಹಮ್ಮದ್ ರೆಹಜಾ ಪೆಹಲವಿ ಕಾಲದಲ್ಲಿ. ಆತ ಇಸ್ಲಾಂನಲ್ಲಿದ್ದಂತಹ ಕಟ್ಟರ್ ಪಂಥೀಯ ನೀತಿಗಳೇನಿದ್ವು ಅದನ್ನೆಲ್ಲ ಬಿಟ್ಟಾಕ್ಬಿಟ್ಟಿದ್ದ. ಆಡಳಿತದಲ್ಲಿ ಅದನ್ನು ತಂದಿರಲಿಲ್ಲ. ತುಂಬ ಲಿಬ್ರಲ್ ಆಗಿ ಯೋಚನೆ ಮಾಡುವಂತಹ ವ್ಯಕ್ತಿಯಾಗಿದ್ದ. ಇರಾನ್ನಲ್ಲಿ ಮಹಿಳೆಯರಿಗೆ ಶಿಕ್ಷಣ ಸಿಗ್ತಾ ಇತ್ತು. ಮಹಿಳೆಯರು ರಾತ್ರಿ ಪಾರ್ಟಿ ಮಾಡ್ತಾ ಇದ್ರು, ಆರಾಮಾಗಿ ಓಡಾಡ್ತಾ ಇದ್ರು, ಮುಕ್ತವಾದಂತಹ ಸ್ವಾತಂತ್ರ್ಯ ಇತ್ತು. ಆದರೆ ಏನಾಯಿತು? ಈತ ಅಮೆರಿಕ ಫ್ರೆಂಡ್ಲಿ ಎನ್ನುವಂಥ ಒಂದು ನರೇಟಿವನ್ನು ಬಿಲ್ಡ್ ಮಾಡಲಾಯಿತು. ಇರಾನನ್ನು ಅಮೆರಿಕಾಗೆ ಮಾರ್ಬಿಡ್ತಾನೆ ಅಂತ. ಯಾರು ಶುರು ಮಾಡಿದ್ದು? ಈ ಖೊಮೇನಿಗಳೇ. ರೋಹಲ್ಲಾ ಖೊಮೇನಿ ಎನ್ನುವಂಥವನ ನೇತೃತ್ವದಲ್ಲಿ ದೊಡ್ಡ ಮಟ್ಟದಲ್ಲಿ ಹೋರಾಟ ಆಯಿತು. 1979ರಲ್ಲಿ ಪೆಹಲವಿ ರಾಜೀನಾಮೆ ಕೊಡಬೇಕಾದಂಥ ಸನ್ನಿವೇಶ ಬಂತು. ಈಗ ಹೇಗೆ ಬಾಂಗ್ಲಾದಲ್ಲಿ ಆಯ್ತಲ್ಲ, ಅದೇ ಪರಿಸ್ಥಿತಿ ಪೆಹಲವಿಗೂ ಕೂಡ 1979ರಲ್ಲಿ ಬಂದಿತ್ತು. ಆತ ರಾಜೀನಾಮೆ ಕೊಟ್ಟು ಹೋಗ್ತಾನೆ. ಆನಂತರ ಅಧಿಕಾರಕ್ಕೆ ಬಂದಿದ್ದೆ ರೋಹಲ್ಲಾ ಖಮೇನಿ ಇರಾನ್ನ ಸುಪ್ರೀಂ ಲೀಡರ್ ಆಗ್ತಾನೆ. ಆತನೇ ಸರ್ವಾಧಿಕಾರಿ ಆಗ್ತಾನೆ. ರೋಹಲ್ಲಾ ಖಮೇನಿ ಒಬ್ಬ ಧಾರ್ಮಿಕ ಮುಖಂಡ ಆಗಿದ್ದ. ಆತ ಹೇಗೆ ಅಧಿಕಾರ ನಡೆಸಬಹುದು ನಿಮಗೆಲ್ಲ ಗೊತ್ತಲ್ಲ. ಆತ ಒಬ್ಬ ರಿಲಿಜಿಯಸ್ ಲೀಡರ್. ಧಾರ್ಮಿಕ ನಿಬಂಧನೆಗಳನ್ನು ಇರಾನ್ನಲ್ಲಿ ಹೇರೋದಕ್ಕೆ ಶುರು ಮಾಡ್ತಾನೆ. ಹಿಜಾಬ್ ಧರಿಸಲೇಬೇಕು, ಬುರ್ಕಾ ಹಾಕಲೇಬೇಕು, ಮಹಿಳೆಯರು ಹೀಗೆ ಇರಬೇಕು, ಈ ರೀತಿಯಾದಂಥ ನಿಬಂಧನೆಗಳು ಜಾಸ್ತಿ ಆಗ್ತಾ ಬರುತ್ತೆ. ಆತ 1989ರಲ್ಲಿ ತೀರ್ಕೊಳ್ತಾನೆ. ಅದಾದ ಬಳಿಕ ಅಧಿಕಾರಕ್ಕೆ ಬಂದಿದ್ದೆ ಈಗಿನ ಸುಪ್ರೀಂ ಲೀಡರ್ ಆಗಿರುವಂಥ ಅಯತುಲ್ಲಾ ಅಲಿ ಖಮೇನಿ. ಮಿತ್ರರೇ, ಈತ 35 ವರ್ಷಗಳಿಂದ ಇರಾನನ್ನು ಕಂಟ್ರೋಲ್ ಮಾಡ್ತಾ ಇದ್ದಾನೆ.
ಸುದೀರ್ಘವಾಗಿ ಅಧಿಕಾರದಲ್ಲಿರುವಂತಹ ವ್ಯಕ್ತಿ ಈತ. ಈಗ ಈತ ಭಾರತದ ವಿರುದ್ಧ ಕತ್ತಿ ಮಸಿಯೋದಕ್ಕೆ ಶುರು ಮಾಡಿದ್ದಾನೆ. ಏನ್ ಹೇಳ್ತಾ ಇದ್ದಾನೆ ಭಾರತದ ಬಗ್ಗೆ? ಇವತ್ತು ಗಾಜಾದಲ್ಲಿ ಮುಸ್ಲಿಮರ ಪರಿಸ್ಥಿತಿ ಹೇಗಿದೆ ಅಂದ್ರೆ, ಅಲ್ಲಿ ಇಸ್ರೇಲ್ ದಾಳಿ ಮಾಡ್ತಾ ಇದೆಯಲ್ಲ, ಇದರಿಂದಾಗಿ ಅಲ್ಲಿ ಮುಸ್ಲಿಮರು ಸಂಕಷ್ಟ ಎದುರಿಸ್ತಾ ಇದ್ದಾರೆ. ಅದೇ ಪರಿಸ್ಥಿತಿ ಭಾರತದಲ್ಲಿದೆ, ಮಯನ್ಮಾರ್ನಲ್ಲಿದೆ ಹೀಗಂತ ಟ್ವೀಟ್ ಮಾಡ್ತಾನೆ. ಇದಕ್ಕೆ ಮುಂದುವರೆದ ಈತ ಹೇಳ್ತಾನೆ, ಇಂತಹ ದೇಶಗಳಲ್ಲಿ ಮುಸ್ಲಿಮರ ಮೇಲೆ ಏನು ದಬ್ಬಾಳಿಕೆ ಆಗ್ತಾ ಇದೆಯಲ್ಲ, ಇದರ ವಿರುದ್ಧ ಇಡೀ ಮುಸ್ಲಿಂ ಜಗತ್ತು ಒಗ್ಗಟ್ಟಾಗಬೇಕು, ಅದರ ಬಗ್ಗೆ ಧ್ವನಿ ಎತ್ತಬೇಕು. ನಾವೇನಾದರೂ ಈ ಮುಸ್ಲಿಮರ ಬಗ್ಗೆ ಮಾತನಾಡದೇ ಇದ್ರೆ ದೇವರು ಕೂಡ ನಮ್ಮನ್ನು ಕ್ಷಮಿಸೋದಿಲ್ಲ. ಹೀಗೆಲ್ಲ ಪುಂಖಾನುಪುಂಖವಾಗಿ ಒಂದು ಟ್ವೀಟ್ ಮಾಡ್ತಾನೆ. ಮಿತ್ರರೇ, ಈತ ಗಾಜಾ ಬಗ್ಗೆ ಮಾತನಾಡ್ಕೊಳ್ತಾನೆ. ಗಾಜಾದಲ್ಲಿ ಮುಸ್ಲಿಮರಿಗೆ ಅನ್ಯಾಯ ಆಗ್ತಾ ಇದೆ, ಪ್ಯಾಲೆಸ್ತೈನ್ನಲ್ಲಿ ಇಸ್ರೇಲ್ ದ್ರೋಹ ಮಾಡ್ತಾ ಇದೆ, ಇದನ್ನೆಲ್ಲ ಹೇಳ್ಕೊಳ್ಳಿ. ಅಲ್ಲೇನೊಂದಷ್ಟು ನರಮೇಧವೂ ಕೂಡ ಆಗ್ತಾ ಇದೆ, ಅದನ್ನು ಒಪ್ಕೊಳ್ಳೋಣ. ಭಾರತದಲ್ಲಿ ಮುಸ್ಲಿಮರಿಗೆ ಏನಾಗಿದೆ? ಸುಖ ಸುಮ್ಮನೆ ಭಾರತದ ಹೆಸರನ್ನು ಈತ ತನ್ನ ಟ್ವೀಟ್ನಲ್ಲಿ ಮೆನ್ಷನ್ ಮಾಡ್ತಾನೆ. ಮಯನ್ಮಾರ್ನಲ್ಲೂ ಕೂಡ ರೋಹಿಂಗ್ಯಾ ಮುಸ್ಲಿಮರ ವಿವಾದ ಇದೆ. ಹೋಗ್ಲಿ, ಮಯನ್ಮಾರನ್ನು ಪ್ರಸ್ತಾಪ ಮಾಡೋದಕ್ಕೂ ಈತನಿಗೆ ಅಧಿಕಾರ ಇದೆ ಅಂತ ಅಂದುಕೊಳ್ಳೋಣ. ಭಾರತದಲ್ಲಿ ಏನಾಗಿದೆ? ಭಾರತದಲ್ಲಿ ಯಾವ ಮುಸ್ಲಿಮರಿಗೆ ತೊಂದರೆ ಆಗಿದೆ? ಇಡೀ ವಿಶ್ವದಲ್ಲಿ ಬಹುಸಂಖ್ಯಾತರಿಗಿಂತಲೂ ಹೆಚ್ಚಾಗಿ ಅಲ್ಪಸಂಖ್ಯಾತರಿಗೆ ನ್ಯಾಯ ಕೊಡಲಾಗ್ತಾ ಇದೆ ಅಂತಂದರೆ ಅದು ಭಾರತದಲ್ಲಿ ಮಾತ್ರ. ಆದರೆ ಈ ಖೊಮೇನಿ ಈಸಿಯಾಗಿ ಭಾರತದ ಹೆಸರು ಹೇಳ್ಬಿಡ್ತಾನೆ, ಭಾರತದಲ್ಲಿ ನ್ಯಾಯ ಸಿಗ್ತಾ ಇಲ್ಲ ಅಂತ. ಈತ ಇದೇ ಮೊದಲ, ಈ ಹಿಂದೆ ಯಾವತ್ತಾದ್ರೂ ಈ ಸ್ಟೇಟ್ಮೆಂಟ್ ಕೊಟ್ಟಿದ್ದನ್ನ ಕೇಳಿದ್ರೆ ಹಲವು ಬಾರಿ ಈ ಥರ ಸ್ಟೇಟ್ಮೆಂಟ್ ಕೊಟ್ಟಿದ್ದಾನೆ. ಭಾರತದ ಬಗ್ಗೆ ಅನೇಕ ಸಂದರ್ಭಗಳಲ್ಲಿ ಇಂತಹ ಸ್ಟೇಟ್ಮೆಂಟ್ಗಳನ್ನು ಇದೇ ಖೊಮೇನಿ ಕೊಟ್ಟಿದ್ದಾನೆ. 2020ರಲ್ಲಿ ಇಂಡಿಯನ್ ಮುಸ್ಲಿಮ್ಸ್ ಇನ್ ಡೇಂಜರ್ ಅಂತ ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದ. ಆತ ಒಂದು ಟ್ವೀಟ್ ಮಾಡಿ ಭಾರತದ ಮುಸ್ಲಿಮರ ಬಗ್ಗೆ ಒಂದಷ್ಟು ಬರೆದು ಕೆಳಗೆ ಹ್ಯಾಶ್ಟ್ಯಾಗ್ ಹಾಕಿ ಇಂಡಿಯನ್ ಮುಸ್ಲಿಮ್ಸ್ ಇನ್ ಡೇಂಜರ್ ಅಂತ ಒಂದು ಟ್ವೀಟ್ ಮಾಡಿದ್ದ. ಈ ಖಯಾಲಿ ಇವನಿಗೆ ಇದ್ದೇ ಇದೆ, ಆದರೆ ಸ್ವಲ್ಪ ಕಡಿಮೆ ಆಗಿತ್ತು. ಇತ್ತೀಚಿನ ದಿನಗಳಲ್ಲಿ ಈತ ಭಾರತದ ಬಗ್ಗೆ ಮಾತನಾಡ್ತಾ ಇರಲಿಲ್ಲ, ಭಾರತದ ಹಿಂದೂಗಳ ಬಗ್ಗೆ ಮಾತನಾಡ್ತಾ ಇರಲಿಲ್ಲ. ಕಾರಣ ಏನು ಕೇಳಿದ್ರೆ, ಇರಾನ್ನಲ್ಲಿ ಇಬ್ರಾಹಿಂ ರೈಸಿ ಅಧ್ಯಕ್ಷರಾಗಿದ್ದರು. ಈ ಇಬ್ರಾಹಿಂ ರೈಸಿಗೆ ಭಾರತದ ಬಗ್ಗೆ ಒಂದು ಒಳ್ಳೆಯ ಅಭಿಪ್ರಾಯ ಇತ್ತು. ಮಿತ್ರರೇ, ಈ ಇಬ್ರಾಹಿಂ ರೈಸಿ ಎಷ್ಟರ ಮಟ್ಟಿಗೆ ಭಾರತದ ಪರವಾಗಿದ್ರು ಅನ್ನೋದಕ್ಕೆ ಅವರೊಮ್ಮೆ ಪಾಕಿಸ್ತಾನಕ್ಕೆ ಹೋಗಿರ್ತಾರೆ. ಪಾಕಿಸ್ತಾನದ ಪ್ರಧಾನಿ ಭಾರತದ ಬಗ್ಗೆ ಮಾತನಾಡ್ತಾರೆ, ಕಾಶ್ಮೀರದ ವಿಚಾರವನ್ನು ಪ್ರಸ್ತಾಪ ಮಾಡ್ತಾರೆ. ಆಗಲೂ ಕೂಡ ಇಬ್ರಾಹಿಂ ರೈಸಿ ಒಮ್ಮೆಯೂ ಕೂಡ ಭಾರತದ ಕಾಶ್ಮೀರದ ಬಗ್ಗೆ ಮಾತನಾಡಿರೋದಿಲ್ಲ. ಅಂದರೆ ಅಷ್ಟು ಸೂಕ್ಷ್ಮತೆ ಇತ್ತು. ನಮಗೆ ಭಾರತ ಮುಖ್ಯ ಅಂತ ರೈಸಿಗೆ ಗೊತ್ತಿತ್ತು, ಆದರೆ ಈ ಖೊಮೇನಿಗೆ ಗೊತ್ತಿಲ್ಲ. ಭಾರತದೊಂದಿಗೆ ಉತ್ತಮ ಸಂಬಂಧವನ್ನು ಇಟ್ಟುಕೊಳ್ಬೇಕು, ಇದು ಇರಾನ್ಗೆ ಲಾಭ ಆಗುತ್ತೆ ಅಂತ ಇಬ್ರಾಹಿಂ ರೈಸಿ ನಂಬಿದ್ರು. ಇದೇ ಕಾರಣಕ್ಕಾಗಿ ಚಹಬಾರ್ ಪೋರ್ಟ್ ಒಪ್ಪಂದ ಆಗಿದ್ದು, ಭಾರತದ ಪ್ರಧಾನಿ ನರೇಂದ್ರ ಮೋದಿ ಮತ್ತು ಇಬ್ರಾಹಿಂ ರೈಸಿ ನಡುವೆ ಉತ್ತಮವಾದ ಸಂಬಂಧ ಇತ್ತು. ಆದರೆ ದುರದೃಷ್ಟವಶಾತ್ ಆ ಇಬ್ರಾಹಿಂ ರೈಸಿ ಹೆಲಿಕಾಪ್ಟರ್ ದುರಂತದಲ್ಲಿ ಇತ್ತೀಚೆಗೆ ತೀರೋದ್ರು. ಈ ಇಬ್ರಾಹಿಂ ರೈಸಿ ಅಧಿಕಾರಕ್ಕೆ ಬಂದ ಬಳಿಕ ಭಾರತದ ಬಗ್ಗೆ ಮಾತನಾಡೋದನ್ನ ಸ್ವಲ್ಪ ತಡಿತಾ ಇದ್ರು. ಈ ಸುಪ್ರೀಂ ಲೀಡರ್ಗೆ ಸ್ವಲ್ಪ ಮನವರಿಕೆ ಮಾಡಿಕೊಟ್ಟಿದ್ರು ಅಂತ ಅನಿಸುತ್ತೆ. ನೀವು ಭಾರತದ ಬಗ್ಗೆ ಮಾತನಾಡಿದ್ದೆ ಆದರೆ ನಮ್ಮ ವ್ಯಾಪಾರಕ್ಕೆ ಸಮಸ್ಯೆ ಆಗುತ್ತೆ, ನಮ್ಮ ಆರ್ಥಿಕವಾಗಿ ಸಾಕಷ್ಟು ಹೊಡೆತ ಬೀಳುತ್ತೆ ಅಂತ. ಹೀಗಾಗಿ ಈ ಸುಪ್ರೀಂ ಲೀಡರ್ ಕೂಡ ಮಾತನಾಡ್ತಾ ಇರಲಿಲ್ಲ. ಆದರೆ ಈಗ ಇಬ್ರಾಹಿಂ ರೈಸಿ ಸತ್ತೋಗಾಗಿದೆ. ಈ ಸುಪ್ರೀಂ ಲೀಡರ್ ಮತ್ತೆ ಬಾಯಿಗೆ ಬಂದಂತೆ ಭಾರತದ ಬಗ್ಗೆ ಮಾತನಾಡೋದಕ್ಕೆ ಶುರು ಮಾಡಿದ್ದಾನೆ. ಭಾರತ ಈ ಸ್ಟೇಟ್ಮೆಂಟನ್ನು ನೋಡ್ಕೊಂಡು ಸುಮ್ಮನೆ ಕೂತಿದೆಯಾ? ಖಂಡಿತವಾಗ್ಲೂ ಇಲ್ಲ. ಮುಟ್ಟಿ ನೋಡಿಕೊಳ್ಳುವಂತಹ ರಿಪ್ಲೈ ಕೊಟ್ಟಿದೆ. ಮಿತ್ರರೇ, ಭಾರತದ ವಿದೇಶಾಂಗ ನೀತಿಯ ಬಗ್ಗೆ ನಾನು ಸುದೀರ್ಘವಾಗಿ ವಿಡಿಯೋ ಮಾಡ್ತಾ ಇದ್ದೀನಿ, ಅದರ ಬಗ್ಗೆ ಸ್ಟಡಿ ಮಾಡ್ತಾ ಇದ್ದೀನಿ. ಯಾವತ್ತೂ ಕೂಡ ಭಾರತ ಇನ್ನೊಂದು ದೇಶದ ಬಗ್ಗೆ ಇಷ್ಟೊಂದು ಹಾರ್ಶ್ ಆಗಿ ರಿಪ್ಲೈ ಕೊಟ್ಟಂತಹ ಉದಾಹರಣೆಗಳಿಲ್ಲ. ಜೈಶಂಕರ್ ಅವರು ಕೆಲವೊಮ್ಮೆ ಮಾತನಾಡ್ತಾರೆ, ಅದನ್ನು ಬಿಟ್ಟರೆ ನಮ್ಮ ವಿದೇಶಾಂಗ ಇಲಾಖೆ ಅಷ್ಟು ಸೀರಿಯಸ್ ಆಗಿ ತುಂಬ ಖಾರವಾದಂತಹ ರಿಪ್ಲೈ ಕೊಟ್ಟಂತಹ ಉದಾಹರಣೆ ಕಮ್ಮಿ. ಪಾಕಿಸ್ತಾನ ವಿಚಾರದಲ್ಲಿ ಕೊಡ್ತಾರೆ, ಮುಲಾಜಿಲ್ಲದೆ ಮುಟ್ಟಿ ನೋಡಿಕೊಳ್ಳುವಂತೆ ಹೊಡೆದು ಬಿಡ್ತಾರೆ. ಆದರೆ ಬೇರೆ ದೇಶಗಳ ವಿಚಾರದಲ್ಲಿ ಭಾರತ ಇಂತಹ ರಿಪ್ಲೈಯನ್ನು ಕೊಟ್ಟಿರಲಿಲ್ಲ. ಈ ಬಾರಿ ತುಂಬ ಖಾರವಾದ ಪ್ರತಿಕ್ರಿಯೆಯನ್ನು ಇರಾನ್ ವಿಚಾರದಲ್ಲಿ ಕೊಟ್ಟಿದೆ. ಭಾರತ ಏನು ಹೇಳಿದೆ? ಇವತ್ತು ಇರಾನ್ ಏನು ಹೇಳ್ತಾ ಇದೆ? ಅದು ವಾಸ್ತವತೆಗೆ ದೂರವಾದಂತಹ ವಿಚಾರ. ನಮ್ಮ ಮೈನಾರಿಟಿಯ ಬಗ್ಗೆ ಮಾತನಾಡುವಂತಹದ್ದು, ಸುಳ್ಳು ಪ್ರಚಾರ ಮಾಡುವಂತಹದ್ದು ಶೋಭೆ ತರೋದಿಲ್ಲ. ಎರಡನೇದಾಗಿ, ಇರಾನ್ ಇವತ್ತು ಬೇರೆ ದೇಶದ ಮೈನಾರಿಟಿಯ ಬಗ್ಗೆ ಮಾತನಾಡೋದಕ್ಕೆ ಮುಂಚೆ ಅವರ ಕಾಲುಬುಡದಲ್ಲಿ ಒಮ್ಮೆ ನೋಡ್ಕೊಳ್ಳಿ, ಅಲ್ಲಿರುವಂತಹ ಮೈನಾರಿಟಿಯ ಪರಿಸ್ಥಿತಿ ಹೇಗಿದೆ ಅಂತ ಇರಾನ್ ಒಮ್ಮೆ ನೋಡ್ಕೊಳ್ಳಿ, ಆಮೇಲೆ ಬೇರೆ ದೇಶಗಳ ಬಗ್ಗೆ ಕಮೆಂಟ್ ಮಾಡಲಿ ಅಂತ ಭಾರತ ಖಾರವಾಗಿ ಹೇಳಿದೆ. ಯಾಕೆ ಹೀಗೆ ಹೇಳಿದೆ ಕೇಳಿದ್ರೆ, ಇರಾನ್ನ ಪರಿಸ್ಥಿತಿಯನ್ನು ಗಮನಿಸಿ. ಇರಾನ್ನಲ್ಲಿ 99.96% ಇರುವಂತಹದ್ದು ಮುಸ್ಲಿಮರು. ನೀವು ಹುಡುಕಿದ್ರೂ ಬೇರೆ ಧರ್ಮದವ್ರು ಸಿಗೋದಿಲ್ಲ. ಒಂದು 0.6% ಅಹಮದಿಯರಿದ್ದಾರೆ. ಅಹಮದಿಯರು ಅಂತಂದರೆ ಅವರು ಕೂಡ ಮುಸ್ಲಿಮರ ಒಂದು ಭಾಗ. ಆದರೆ ಇರಾನ್ನಲ್ಲಿರುವಂತಹ ಮುಸ್ಲಿಮರು ಆ ಅಹಮದಿಯರನ್ನು ನಮ್ಮ ಮುಸ್ಲಿಮರು ಅಂತ ಒಪ್ಕೊಳ್ಳೋದಿಲ್ಲ. ಅದಕ್ಕೆ ಬೇರೆ ಬೇರೆ ಕಾರಣ ಇದೆ, ನಾನು ಇನ್ನೊಮ್ಮೆ ಹೇಳ್ತೀನಿ ಅದನ್ನ. ಅದೇ ರೀತಿಯಾಗಿ ಕೆಲವೇ ಬೆರಳೆಣಿಕೆ ಸಂಖ್ಯೆಯಲ್ಲಿ ಕ್ರಿಶ್ಚಿಯನ್ಸ್ ಇದ್ದಾರೆ. ಉಳಿದಂತೆ ಇರಾನ್ನ ಮೂಲ ಧರ್ಮ ಒಂದಿತ್ತಲ್ಲ, ಯಾರದು? ಜೊರಾಸ್ಟ್ರಿಯನ್ಸ್. ಅವರನ್ನು ಹುಡುಕಿದ್ರೂ ಸಿಗೋದಿಲ್ಲ, ಒಬ್ಬನೂ ಸಿಗೋದಿಲ್ಲ ಇರಾನ್ನಲ್ಲಿ. ಒಂದು ಕಾಲದಲ್ಲಿ ಇಡೀ ಇರಾನ್ನಲ್ಲಿ, ಅಂದರೆ ಆ ಪರ್ಷಿಯಾ ಭಾಗದಲ್ಲಿ ಈ ಜೊರಾಸ್ಟ್ರಿಯನ್ಸೇ ಇದ್ದಿದ್ದು. ಇವರಿಗೂ ಹಿಂದೂ ಧರ್ಮಕ್ಕೂ ಬಹಳ ಸ್ಟ್ರಾಂಗ್ ಆದಂತಹ ನಂಟಿದೆ. ಹಿಂದೂ ಧರ್ಮದ ಆಚರಣೆಯನ್ನೇ ಹೋಲುವಂತಹ ಆಚರಣೆಯನ್ನು ಹೊಂದಿದ್ದಂಥವರು ಈ ಜೊರಾಸ್ಟ್ರಿಯನ್ಸ್. ಬಹಳ ಪುರಾತನವಾದ ಧರ್ಮ. ಆದರೆ ಯಾವಾಗ ಇಸ್ಲಾಂ ಇರಾನ್ಗೆ ಎಂಟ್ರಿ ಆಯಿತೋ ಆ ಜೊರಾಸ್ಟ್ರಿಯನ್ನನ್ನು ನಾಶ ಮಾಡಿಬಿಟ್ರು. ನಾಶ ಮಾಡಿದ್ರು ಇನ್ ದ ಸೆನ್ಸ್, ಒಂದಷ್ಟು ಜನರನ್ನ ಕನ್ವರ್ಟ್ ಮಾಡಿದ್ರಪ್ಪ. ಯಾರು ಕನ್ವರ್ಟ್ ಆಗಿಲ್ವೋ ಮುಲಾಜಿಲ್ಲದೆ ಅವರನ್ನು ಕೊಲ್ಲಲಾಯಿತು. 1880ರಲ್ಲಿ ಅತಿ ದೊಡ್ಡ ಜನೋಸೈಡ್ ಆಗುತ್ತೆ. ಇವತ್ತಿಗೂ ಕೂಡ ಅದರ ಬಗ್ಗೆ ಭಾರತ ಧ್ವನಿ ಎತ್ತುತ್ತೆ. ಯಾಕೆಂದರೆ ಜೊರಾಸ್ಟ್ರಿಯನ್ಸನ್ನು ಕಂಡಲ್ಲಿ ಕೊಲ್ಲಲಾಯಿತು. ಅವರೆಲ್ಲ ಏನು ಮಾಡಿದ್ರು ಗೊತ್ತಾ? ಭಾರತಕ್ಕೆ ಓಡ್ ಬಂದರು.
ಇವತ್ತಿಗೂ ಕೂಡ ಭಾರತದಲ್ಲಿ ಜೊರಾಸ್ಟ್ರಿಯನ್ಸ್ ಇದ್ದಾರೆ, ಸರಿಸುಮಾರು ಒಂದು 70,000ದಿಂದ 80,000 ಸಂಖ್ಯೆಯಲ್ಲಿದ್ದಾರೆ. ಅವರಷ್ಟೇ ಉಳ್ಕೊಂಡಿರೋದು, ಇನ್ನೆಲ್ಲೂ ಕೂಡ ಹುಡುಕಿದ್ರು ಅವರು ಸಿಗೋದಿಲ್ಲ. ಆ ಪರಿಸ್ಥಿತಿಗೆ ಇರಾನ್ನಲ್ಲಿದ್ದಂತಹ ಮೈನಾರಿಟಿ ತಲುಪಿದೆ. ಅವರು ಮೈನಾರಿಟಿ ಆಗಿರಲಿಲ್ಲ, ಒಂದು ಕಾಲದಲ್ಲಿ ಅವರೇ ಬಹುಸಂಖ್ಯಾತರಾಗಿದ್ದರು. ಆದರೆ ಈಗ ಅದೇ ಇರಾನ್ನ ಒಬ್ಬ ಸುಪ್ರೀಂ ಲೀಡರ್ ಭಾರತಕ್ಕೆ ಬೋಧನೆ ಮಾಡ್ತಾನೆ, ಭಾರತದಲ್ಲಿ ಮೈನಾರಿಟಿ ಏನಿದೆ ಅವರು ತೊಂದರೆಯಲ್ಲಿದ್ದಾರೆ. ಗಾಜಾದಲ್ಲಿದ್ದಂತಹ ಪರಿಸ್ಥಿತಿ ಭಾರತದ ಮುಸ್ಲಿಮರಿಗಿದೆ ಅಂತ. ಮಿತ್ರರೇ, ಇರಾನ್ನಲ್ಲಿರುವಂತಹದ್ದು 8.8 ಕೋಟಿಯಷ್ಟು ಜನಸಂಖ್ಯೆ, ಅದು ಕಂಪ್ಲೀಟ್ ಆಗಿ ಮುಸ್ಲಿಂ ದೇಶ. ಭಾರತದಲ್ಲಿ 140 ಕೋಟಿ ಜನಸಂಖ್ಯೆ ಇದೆ. ನಮ್ಮಲ್ಲಿ ಇರಾನ್ನ ಡಬಲ್ಗೂ ಜಾಸ್ತಿ ಮುಸ್ಲಿಮರಿದ್ದಾರೆ. ಈಗ ಭಾರತದಲ್ಲಿರುವಂತಹ ಮುಸ್ಲಿಮರ ಬಗ್ಗೆ ಈ ಖಮೇನಿ ಮಾತನಾಡ್ತಾ ಇದ್ದಾನೆ. ಯಾಕೆ ಭಾರತದ ಬಗ್ಗೆ ಮಾತನಾಡ್ತಾ ಇದ್ದಾನೆ ಕೇಳಿದ್ರೆ ಅದಕ್ಕೆ ಅನೇಕ ಕಾರಣಗಳಿದೆ. ಮೊದಲನೇ ಕಾರಣ ಏನು ಕೇಳಿದ್ರೆ, ಇರಾನ್ ಈಗ ನ್ಯೂಕ್ಲಿಯರ್ ಪವರ್ ಟೆಸ್ಟ್ ಮಾಡೋದಕ್ಕೆ ಹೊರಟಿದೆ. ಅವರು ಅದಕ್ಕೆ ಬೇಕಾದಂತಹ ತಯಾರಿ ಮಾಡ್ಕೊಳ್ತಾ ಇದ್ದಾರೆ. ಒಂದು ಕಡೆ ರಷ್ಯಾ ಇರಾನ್ಗೆ ನ್ಯೂಕ್ಲಿಯರ್ ಟೆಕ್ನಾಲಜಿಯನ್ನು ಕೊಟ್ಟಿದೆ ಅನ್ನುವಂಥ ಆರೋಪ ಕೂಡ ಇದೆ. ಯಾವಾಗ ಬೇಕಾದರೂ ಇರಾನ್ ನ್ಯೂಕ್ಲಿಯರ್ ಟೆಸ್ಟನ್ನು ಮಾಡಿಬಿಡಬಹುದು. ಹಾಗೊಂದು ವೇಳೆ ಇರಾನ್ ಏನಾದರೂ ನ್ಯೂಕ್ಲಿಯರ್ ಟೆಸ್ಟ್ ಮಾಡಿದ್ದೆ ಆದರೆ ಅನೇಕ ರಾಷ್ಟ್ರಗಳು ನಿರ್ಬಂಧವನ್ನು ವಿಧಿಸುವಂಥ ಸಾಧ್ಯತೆಗಳಿರುತ್ತೆ. ಅದಕ್ಕೆ ಇರಾನ್ ಏನು ಕಾರ್ಡ್ ಪ್ಲೇ ಮಾಡ್ತಾ ಇದೆ? ಅಂತಹ ಪರಿಸ್ಥಿತಿ ಬಂದಿದೆ ಆದರೆ ಇಸ್ಲಾಮಿಕ್ ವರ್ಲ್ಡ್ ಒಗ್ಗಟ್ಟಾಗಿರಬೇಕು, ನಮ್ಮ ಪರವಾಗಿ ನಿಂತ್ಕೊಳ್ಬೇಕು ಅನ್ನುವ ಕಾರಣಕ್ಕಾಗಿ ಈ ರೀತಿಯ ಸ್ಟೇಟ್ಮೆಂಟ್ಗಳನ್ನು ಈ ಅಲಿ ಖಮೇನಿ ಕೊಡ್ತಾ ಇದ್ದಾನೆ. ಇದಕ್ಕೆ ಮುಂದುವರೆದ ಇನ್ನೊಂದು ಕಾರಣ ಕೂಡ ಇದೆ. ಭಾರತ ಒಂದು ರೀತಿಯಲ್ಲಿ ಸಾಫ್ಟ್ ಸ್ಟೇಟ್. ಭಾರತದ ಬಗ್ಗೆ ನೀವು ಯಾರು ಮಾತನಾಡಿದ್ರೆ ಭಾರತ ಏನು ಮಾಡುತ್ತೆ? ಒಂದು ಕಮೆಂಟ್ ಮಾಡುತ್ತೆ. ಅದರ ಆಚೆಗೆ ಭಾರತ ಏನಾದರೂ ಯುದ್ಧ ಮಾಡೋದಕ್ಕೆ ಹೋಗುತ್ತಾ? ಅದೇ ಇಸ್ರೇಲ್ ಹಾಗಲ್ಲ, ಚೈನಾ ಹಾಗಲ್ಲ. ಅವ್ರಿಗೇನಾದರೂ ಈ ರೀತಿಯಾಗಿ ಕಮೆಂಟ್ ಮಾಡಿದ್ರೆ ಅಲ್ಲೇ ಬಹುಮಾನ ಕೊಟ್ಬಿಡ್ತಾರೆ. ನಮ್ಮದು ಗಾಂಧಿ ತತ್ವ, ಒಂದು ಕಪಾಲಿಗೆ ಹೊಡೆದ್ರೆ ಇನ್ನೊಂದು ಕಪಾಲನ್ನು ತೋರಿಸೋದು. ಈ ತತ್ವದವರು ಭಾರತದವರು ಕಳೆದ 75 ವರ್ಷದಲ್ಲಿ ಇದೇ ರೀತಿಯ ನೀತಿಯನ್ನು ಅನುಸರಿಸ್ಕೊಂಡು ಬಂದಿದ್ದೀವಿ. ಈಗೇನೋ ಭಾರತ ಸ್ಟ್ರಾಂಗ್ ರಿಪ್ಲೈಯನ್ನು ಕೊಡ್ತಾ ಇದೆ, ತಕ್ಷಣ ರಿಪ್ಲೈ ಮಾಡುತ್ತೆ. ಈ ಹಿಂದೆ ಏನಾಗ್ತಾ ಇತ್ತು? ಇರಾನ್ ಹೀಗೆ ಹೇಳ್ತು ಅಂತಂದರೆ ಒಂದು ವಾರದ ನಂತರ ಭಾರತದಿಂದ ಒಂದು ಸ್ಟೇಟ್ಮೆಂಟ್ ಬರ್ತಾ ಇತ್ತು. ಆದರೆ ಈಗ ತಕ್ಷಣವೇ ಭಾರತ ರಿಪ್ಲೈ ಮಾಡುತ್ತೆ. ಪತ್ರಿಕೆಯವರು ಇರಾನ್ನ ಸುಪ್ರೀಂ ಲೀಡರ್ ಹೀಗೆ ಹೇಳಿದ್ರು ಅಂತ ಅದನ್ನ ಪಬ್ಲಿಷ್ ಮಾಡುವ ಮುಂಚೆಯೇ ಭಾರತದ ಕಮೆಂಟ್ ಬಂದಾಗಿರುತ್ತೆ. ಅಷ್ಟು ಫಾಸ್ಟ್ ಆಗಿದ್ದೀವಿ. ಆದರೂ ಕೂಡ ಭಾರತಕ್ಕೆ ಏನು ಇಮೇಜ್ ಇದೆ? ಭಾರತ ಒಂದು ಸಾಫ್ಟ್ ಸ್ಟೇಟ್, ಯಾರ ಮೇಲೂ ಯುದ್ಧವಾಗಲಿ, ಯಾರ ಮೇಲೂ ತೀಕ್ಷ್ಣವಾದ ಪ್ರತಿಕ್ರಿಯೆ ಆಗಲಿ ಕೊಡೋದಿಲ್ಲ ಅಂತ. ಅದೇ ಇರಾನ್ ಚೀನಾ ಬಗ್ಗೆ ಯಾಕೆ ಮಾತನಾಡೋದಿಲ್ಲ? ಚೀನಾದಲ್ಲಿರುವ ಮುಸ್ಲಿಮರ ಬಗ್ಗೆ ಯಾಕೆ ಮಾತನಾಡೋದಿಲ್ಲ? ಯಾಕೆ ಅಂತಂದರೆ ಚೀನಾದ ಭಯ ಇದೆ. ಮಿತ್ರರೇ, ಇವತ್ತು ಇಡೀ ವಿಶ್ವದಲ್ಲಿ ಮುಸ್ಲಿಮರ ಮೇಲೆ ಅತೀ ದೊಡ್ಡ ದಬ್ಬಾಳಿಕೆ ಏನಾದರೂ ಆಗ್ತಾ ಇದ್ರೆ, ಈ ಕ್ಷಣಕ್ಕೂ ಆಗ್ತಾ ಇದ್ರೆ ಅದು ಚೀನಾದಲ್ಲಿ. ಹಿಂದೊಮ್ಮೆ ವಿಡಿಯೋ ಮಾಡಿ ನಿಮಗೆ ತಿಳಿಸಿದ್ದೆ. ಚೀನಾದಲ್ಲಿ ಕ್ಸಿಂಗ್ಜಿಯಾಂಗ್ ಅನ್ನುವಂಥ ಒಂದು ದೊಡ್ಡ ಪ್ರಾಂತ್ಯ ಇದೆ. ಅಲ್ಲಿ ಬಹುಸಂಖ್ಯಾತರಾಗಿದ್ದು ಉಯ್ಗರ್ ಮುಸ್ಲಿಮರು. ಆದರೆ ಆ ಉಯ್ಗರ್ ಮುಸ್ಲಿಮರ ಮೇಲೆ ಚೀನಾ ದೊಡ್ಡ ದಬ್ಬಾಳಿಕೆ ಮಾಡ್ತಾ ಇದೆ. ಆ ಉಯ್ಗರ್ ಮುಸ್ಲಿಮರಿಗೆ ಧಾರ್ಮಿಕ ಸ್ವಾತಂತ್ರ್ಯ ಇಲ್ಲ. ಅವರು ತನ್ನ ಧರ್ಮವನ್ನು ಮುಕ್ತವಾಗಿ ಆಚರಿಸೋದಕ್ಕೆ ಸಾಧ್ಯ ಇಲ್ಲ. ಭಾರತದಲ್ಲಿರುವ ಮುಸ್ಲಿಮರ ಪರಿಸ್ಥಿತಿ ಹೇಗಿದೆ? ಯಾವ ಹಬ್ಬನಾದರೂ ಆಚರಿಸಬಹುದು, ಅವರಿಗೆ ಬೇಕಾದ ಪೋಷಾಕನ್ನು ಧರಿಸಬಹುದು, ಅವರು ತಲೆಗೆ ಟೋಪಿ ಹಾಕಬಹುದು, ಗಡ್ಡ ಬಿಡಬಹುದು. ಅವ್ರ ಧರ್ಮದಲ್ಲಿ ಏನೇನು ಹೇಳಿದೆಯೋ ಅದನ್ನೆಲ್ಲ ಅನುಸರಿಸೋದಕ್ಕೆ ಭಾರತದಲ್ಲಿ ಅವಕಾಶ ಇದೆ. ಆದರೆ ಚೈನಾದಲ್ಲಿ ಹಾಗಿಲ್ಲ. ಅವರು ಗಡ್ಡ ಬಿಡುವಂತಿಲ್ಲ, ಧಾರ್ಮಿಕ ಆಚರಣೆಯನ್ನು ಸಾರ್ವಜನಿಕವಾಗಿ ಆಚರಣೆ ಮಾಡುವಂತಿಲ್ಲ. ಅಲ್ಲಿ ಅನೇಕ ಮಾಸ್ಕ್ಗಳನ್ನು ಒಡೆಯಲಾಯಿತು. ಚೀನಾ ಏನು ಹೇಳುತ್ತೆ? ಚೀನಾದ ಎಥ್ನಿಸಿಟಿ ಒಂದೇ, ಅದು ಚೈನೀಸ್. ನೀವು ನಿಮ್ಮ ಧರ್ಮವನ್ನು ಬೇರೆ ರೀತಿಯಲ್ಲಿ ಆಚರಿಸಬೇಕು ಅಂತಂದರೆ ಮನೆಯೊಳಗೆ ಮಾತ್ರ ಅದಕ್ಕೆ ಅವಕಾಶ. ಹೊರಗೆ ಬಂದ ಮೇಲೆ ನೀವು ಚೈನಾದವರಂತೆ ಕಾಣಬೇಕು. ಇದು ಚೀನಾದ ನಿಲುವು. ಇದರ ಬಗ್ಗೆ ಇಡೀ ಮುಸ್ಲಿಂ ಜಗತ್ತು ಮಾತನಾಡ್ತಾ ಇಲ್ಲ. ಇವತ್ತು ಪ್ಯಾಲೆಸ್ತೈನ್ನ ಮುಸ್ಲಿಮರಿಗಿಂತಲೂ ಹೆಚ್ಚು ದೌರ್ಜನ್ಯಕ್ಕೊಳಗಾದಂಥವರು ಉಯ್ಗರ್ ಮುಸ್ಲಿಮರು. ಯಾಕೆಂದರೆ ಪ್ಯಾಲೆಸ್ತೈನಿಯನ್ನರ ಪರವಾಗಿ ಇಡೀ ವಿಶ್ವ ನಿಂತ್ಕೊಂಡಿದೆ. ಅಮೆರಿಕಾದಲ್ಲಿ ಪ್ಯಾಲೆಸ್ತೈನ್ ಪರ ಪ್ರತಿಭಟನೆ ಆಗುತ್ತೆ, UK ಯಲ್ಲಾಗುತ್ತೆ, ಭಾರತದಲ್ಲಾಗುತ್ತೆ. ಅವರ ಬಗ್ಗೆ ಧ್ವನಿ ಎತ್ತೋದಕ್ಕೆ ದೊಡ್ಡ ಸಮುದಾಯ ಇದೆ. ಉಯ್ಗರ್ ಮುಸ್ಲಿಮರ ಬಗ್ಗೆ ಯಾರಿದ್ದಾರೆ? ಯಾರಾದರೂ ಒಬ್ಬರು ಅದರ ಬಗ್ಗೆ ಮಾತನಾಡ್ತಾರಾ? ಖಂಡಿತವಾಗ್ಲೂ ಇಲ್ಲ. ಯಾಕೆಂದರೆ ಚೈನಾ ಭಯ. ನಾಳೆ ಚೈನಾ ಏನು ಮಾಡಿಬಿಡುತ್ತೋ, ಚೈನಾ ವ್ಯಾಪಾರ ಎಲ್ಲಿ ನಿರ್ಬಂಧ ವಿಧಿಸಿಬಿಡುತ್ತೋ. ಈ ಎಲ್ಲ ರಾಷ್ಟ್ರಗಳು ಚೈನಾದಿಂದ ಸಾಲ ಪಡ್ಕೊಂಡು ಕೂತಿದ್ದಾವೆ. ಚೈನಾ ನಾಳೆ ಏನಾದರೂ ಕ್ರಮ ಕೈಗೊಂಡ್ರೆ ಇವರೆಲ್ಲ ದಿವಾಳಿ ಆಗಿ ಹೋಗ್ತಾರೆ. ಈ ಭಯದಲ್ಲಿ ಉಯ್ಗರ್ ಮುಸ್ಲಿಮರ ಬಗ್ಗೆ ಯಾರೂ ಮಾತನಾಡ್ತಾ ಇಲ್ಲ, ಭಾರತದ ಬಗ್ಗೆ ಮಾತನಾಡ್ತಾರೆ. ಸದ್ಯ ಮಿತ್ರರೇ, ಈ ಖಮೇನಿ ಸ್ಟೇಟ್ಮೆಂಟ್ ಬಗ್ಗೆ ಬಹಳಷ್ಟು ಚರ್ಚೆ ಆಗ್ತಾ ಇದೆ. ಭಾರತದಿಂದ ಬಹಳ ವಿರೋಧ ವ್ಯಕ್ತವಾಗ್ತಾ ಇದೆ. ಮುಂಬರುವ ದಿನಗಳಲ್ಲಿ ಈ ಬಗ್ಗೆ ಸಾಕಷ್ಟು ಡೆವಲಪ್ಮೆಂಟ್ ಆಗುತ್ತೆ. ಇರಾನ್ ಮತ್ತು ಭಾರತದ ಸಂಬಂಧ ಏನಾಗಿರುತ್ತೆ ಅನ್ನೋದು ಕೂಡ ಕೆಲವೇ ದಿನಗಳಲ್ಲಿ ನಿರ್ಧಾರ ಆಗುತ್ತೆ. ಒಂದು ವೇಳೆ ಇರಾನ್ ಏನಾದರೂ ನ್ಯೂಕ್ಲಿಯರ್ ಪ್ರಯೋಗವನ್ನು ಮಾಡಿದ್ದೇ ಆದರೆ ಭಾರತ ಅದಕ್ಕೆ ಹೇಗೆ ರೆಸ್ಪಾಂಡ್ ಮಾಡುತ್ತೆ ಅಂತ ಈಗಲೇ ಊಹೆ ಮಾಡೋದಕ್ಕೆ ಸಾಧ್ಯ ಇಲ್ಲ. ಆ ರೀತಿಯಾದಂಥ ಬೆಳವಣಿಗೆಗೆ ಈ ಖಮೇನಿಯ ಸ್ಟೇಟ್ಮೆಂಟ್ ಕಾರಣ ಆಗಿದೆ. ಮಿತ್ರರೇ, ನಿಮ್ಮ ಅನಿಸಿಕೆ ಏನು? ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಮೆಂಟ್ ಮಾಡುವ ಮೂಲಕ ನಮಗೆ ತಿಳಿಸಿ. ಹಾಗೆ ನಿಮಗೆ ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ. ಜೊತೆಗೆ ನೀವಿನ್ನೂ ನಿಮ್ಮ ನೆಚ್ಚಿನ ಸಂಸ್ಕಾರ ಸೌರಭ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಾದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ಎಲ್ಲ ಅಪ್ಡೇಟ್ಗಳ ನೋಟಿಫಿಕೇಷನ್ಗಾಗಿ ಬೆಲ್ ಐಕಾನ್ ಒತ್ತಿ.